ಮಕ್ಕಳು ಬರಲ್ಲ, ಅದಕ್ಕೆ ಬೇರೆ ಅಭಿವೃದ್ಧಿಯ ಮುಖಾಂತರ ಯೋಜನೆಗಳನ್ನು ತರೋದ್ರ ಮುಖಾಂತರ ಮಕ್ಕಳನ್ನ ಆಕರ್ಷಿಸಬೇಕು ಅನ್ನುವಂತಹ ಮಾತು ಕೇವಲ ಬಾಯಿ ಮಾತಾಗೆ ಉಳಿತಾ ಇದೆ. ಯಾವ ಸರ್ಕಾರಗಳು ಬಂದರೂ ಕೂಡ ಅಷ್ಟೇ. ರಾಯಚೂರಿನಲ್ಲೂ ಅಷ್ಟೇ ಹೆಣ್ಮಕ್ಳು ಪಾಪ ಸ್ಕೂಲಿಗೆ ಬರೋದೇ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕೆ ಅಂಥದ್ದೇನು ಸಮಸ್ಯೆ ರಾಯಚೂರಿನಲ್ಲಿ? ಹಾಗಾದ್ರೆ ನೋಡ್ತಾ ಹೋಗೋಣ. ಸಾರಿಗೆ ಸಚಿವರೇ, ಇಲ್ಲಿ ನೋಡಿ, ಬಸ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ಶಾಲೆಗೆ ನಿತ್ಯ 10 ಕಿಲೋಮೀಟರ್ ನಡ್ಕೊಂಡೇ ಹೋಗುವ ದುಸ್ಥಿತಿ. ಎಸ್, ಸಾರಿಗೆ ಸಚಿವರೇ, ಇಲ್ಲಿ ನೋಡಿ, ಈ ಮಕ್ಕಳು ಶಾಲೆಗೆ ನಿತ್ಯ 10 ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಿದ್ದಾರೆ. ರಾಯಚೂರಿನ ಮಸ್ಕಿ ತಾಲೂಕಿನ ಮರಕಮದಿನ್ನಿ ಸರ್ಕಾರಿ ಪ್ರೌಢಶಾಲೆಗೆ ತೆರಳುವ ಮಕ್ಕಾಪುರ ಹಾಗೂ ಸುಂಕನೂರು ಗ್ರಾಮದ ವಿದ್ಯಾರ್ಥಿಗಳು ಬೆಳಿಗ್ಗೆ 5 ಕಿಲೋಮೀಟರ್, ಸಂಜೆ 5 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಾಗಿದೆ. ಅದರಲ್ಲೂ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ಕಡ್ಡಾಯ ಮಾಡಿರೋದ್ರಿಂದ ಬೆಳಿಗ್ಗೆ 9:30 ಬದಲಿಗೆ 8:30ಕ್ಕೆ ತರಗತಿ ಆರಂಭವಾಗುತ್ತೆ. ಸಂಜೆ 5:30ಕ್ಕೆ ಮುಗಿಯುತ್ತೆ. ಕಗ್ಗತ್ತಲಿನಲ್ಲಿ ವಿದ್ಯಾರ್ಥಿಗಳು ಮನೆಗೆ ತೆರಳುವಂತಾಗಿದೆ. ಬಸ್ ವ್ಯವಸ್ಥೆ ಇದ್ರೂ ಸೂಕ್ತ ಸಮಯಕ್ಕೆ ಸಿಗದೇ ಇರೋದ್ರಿಂದ ವಿದ್ಯಾರ್ಥಿನಿಯರು ಪರದಾಡುವಂತಾಗಿದೆ. ಇದು ಕತ್ಲಾಗೈತಿ, ನಮ್ಗೆ ಯಾರು ಹೊಣೆ? ನಮ್ಗೆ ಏನಾನ ಅದರಲ್ಲಿ ನಾವು ಹೆಣ್ಮಕ್ಳು ಇದೀವಿ. ಅಲ್ಲಿದ್ದ 5 ಕಿಲೋಮೀಟರ್ ಅಂದ್ರೆ 5 ಕಿಲೋಮೀಟರ್ ಅಂತ ಬರ್ಬೇಕು. ನಾವಷ್ಟೇ ಅಲ್ಲ, 5 ಕಿಲೋಮೀಟರ್ ಅಂದ್ರೆ ಸಣ್ಣಗೇನು 5:05 6 ಗಂಟೆಗೆ ದಿನ ಬಿಟ್ರೆ ಸ್ಪೆಷಲ್ ಕ್ಲಾಸ್ ಇರ್ತಾವೆ. ಅದ್ರಾಗೆ SSLC ನಾವು ಸ್ಪೆಷಲ್ ಕ್ಲಾಸ್ ಇದ್ದಾಗ ಅವ್ರು 7:30 8 ಗಂಟೆ ಆಗ್ಬೋದು ಮುಟ್ಟೋಕೆ. ನಾವು ನೋಡಿದ್ರೆ ಹೆಣ್ಮಕ್ಳು ಇರ್ತೀವಿ. ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ನಮ್ಗೆ ಏನಾಯ್ತು? ಸರ್ಕಾರಿ ಹೊಣೆ. ಗೌರ್ಮೆಂಟ್ ಮಕ್ಕಳು ಮೇಲೆ ಬರ್ಬೇಕು. ಮತ್ತೆ ಕತ್ತಲಲ್ಲಿ ಭಯದಿಂದ ವಿದ್ಯಾರ್ಥಿನಿಯರು ಗುಂಪಾಗಿ ಕಾಲ್ನಡಿಗೆ ಮೂಲಕ ಮನೆ ಸೇರ್ತಾ ಇದ್ದಾರೆ. ಸರ್ಕಾರವೇನೋ SSLC ಪರೀಕ್ಷೆಯಲ್ಲಿ ಫಲಿತಾಂಶ ಚೆನ್ನಾಗಿ ಬರಲಿ ಅಂತ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ಕಡ್ಡಾಯ ಮಾಡಿದೆ. ಆದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇರುವ ಸಮಸ್ಯೆಗಳನ್ನ ಬಗೆಹರಿಸೋದು ಯಾವಾಗ ಅನ್ನೋ ಪ್ರಶ್ನೆ ಎದುರಾಗಿದೆ. ಕೂಡಲೇ ಬಸ್ ವ್ಯವಸ್ಥೆ ಮಾಡುವಂತೆ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಮರ್ಕಮದಿನ್ನಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳ ಸ್ಥಿತಿ ಭಾಳ ಚಿಂತಾಜನಕವಾಗಿದೆ. ಯಾಕಂತಂದರೆ ಅಲ್ಲಿ ಆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಬಸ್ ಸೌಕರ್ಯ ಇಲ್ಲ. ಜೊತೆಗೆ SLC ಓದ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಕತ್ತಲಲ್ಲಿ ಊರಿಗೆ ಬರಬೇಕಾದಂಥ ಸಂದರ್ಭ ನಿರ್ಮಾಣ ಆಗಿದೆ. ಕೂಡಲೇ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಜೊತೆಗೆ ಆ ಭಾಗದ ಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು. ಯಾಕಂತಂದರೆ ಈಗೇನೋ ನೂರಾರು ಯೋಜನೆಗಳು ಕೊಡ್ತಾ ಇದ್ರಿ, ಗ್ಯಾರಂಟಿ ಯೋಜನೆಗಳು ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಗೊತ್ತಿಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಬೇಕಾಗಿದೆ ಆ ಒಂದು ಯೋಜನೆ. ಯಾಕಂದರೆ ಅವರು ಬದುಕು ಬೆಳಕಾಗಬೇಕಾಗಿದೆ. ಜೊತೆಗೆ ಅವರು 9 ಗಂಟೆಗೆ ಶಾಲೆ ಆರಂಭ ಆಗ್ತಾಯಿದೆ. 9 ಗಂಟೆಗೆ ಹೋಗ್ಬೇಕಂದ್ರೆ ಬೆಳಗ್ಗೆ 6:30 7 ಗಂಟೆಗೆ ಬಿಡಬೇಕು. ಕೂಡಲೇ ಬಸ್ ಸೌಕರ್ಯ ಒದಗಿಸಬೇಕಂತೇಳಿ ಒತ್ತಾಯಿಸ್ತಾ ಇದ್ದೀವಿ. ಇನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆಗೆ ಸರ್ಕಾರ ಪರಿಹಾರವನ್ನ ಒದಗಿಸಿಕೊಡಬೇಕಾಗಿದೆ. ವಿಜಯ್ ಜಾಗಟಿಕಲ್, ಪಬ್ಲಿಕ್ ಟಿವಿ, ರಾಯಚೂರು.